ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಾದಪ್ಪ ನೆಲೆಸಿದ ಪವಿತ್ರ ನೆಲದಲ್ಲಿ ಇದೆಂಥ ದುರಂತ ನೋಡಿ. ಗಂಧದ ಗುಡಿಯಲ್ಲಿ ಚಂದದ ಬದುಕು ನಡೆಸ್ತಾ ಇದ್ದ ಒಂದು ತಾಯಿ, 3 ಹೆಣ್ಣು 1 ಗಂಡು ಮರಿ ಹುಲಿಗೆ ವಿಷವಿಟ್ಟು ಕೊಂದಿದ್ದಾರೆ. ವ್ಯಾಘ್ರಗಳ ದುರ್ಮರಣಕ್ಕೆ ಕಾರಣರಾದ ರಾಕ್ಷಸರ ಬಂಧನ ಮಾಡಲಾಗಿದೆ. ಹುಲಿಗಳ ಅಂತ್ಯಕ್ರಿಯೆಯಲ್ಲಿ ಸಚಿವ ಖಂಡ್ರೆ ಭಾಗಿಯಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ಗೆ ಸಿಡಿಲಿನಂತೆ ಬಡಿದಿದೆ. ಸಿದ್ದು ಗತ್ತಿನ ಉತ್ತರ ಕೊಟ್ಟರೆ ಡಿಸಿಎಂ ಡಿಕೆ ಪ್ರಶ್ನಾರ್ಥಕದಲ್ಲಿ ಉಳಿದ್ರು. ಇತ್ತ ದೆಹಲಿಯಿಂದ ವಿಜಯೇಂದ್ರ ಕಂಟಿನ್ಯೂ ಅಂತ ಶುಭವಾರ್ತೆ ಕೇಳ್ತಾ ಇದೆ. ಇತ್ತ ದೇವದುರ್ಗದಲ್ಲಿ ಗೌಡ್ರ ಪುತ್ಥಳಿ ಅನಾವರಣದಲ್ಲಿ ಅಭಿಮಾನ ಕಂಡು ನಿಖಿಲ್ ಬೆರಗಾಗಿದ್ದಾರೆ. ಜಾತ್ಯತೀತ ಸಮಾಜವಾದ ಅಂಬೇಡ್ಕರ್ ಸಂವಿಧಾನದ ಭಾಗ ಅಲ್ಲ, ಇದು RSS ವಾದ. ಹೊಸಬಾಳೆ ಹೇಳಿದ ಮಾತೊಂದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಅಂತ ಕೈಪಿಡಿ ಹಿಡಿದು ಕಾಂಗ್ರೆಸ್ ಕದನಕ್ಕೆ ನಿಂತಿದೆ. ಸಿದ್ದು ಪ್ರಧಾನಿಯ ಅಭಿಪ್ರಾಯ ಕೇಳಿದ್ದಾರೆ. ಇತ್ತ ಮಲೆನಾಡಲ್ಲಿ ಮಳೆ ಹಾಡು ಸಿಂಚನವಾಗಿ ಬದಲಾಗಿದೆ. ಆದರೆ ಕೊಡಗಲ್ಲಿ ಮಾತ್ರ ವರುಣನ ಆರ್ಭಟಕ್ಕೆ ನದಿಗಳು ಬೋರ್ಗರೀತಾ ಇದೆ. ಕುಶಾಲನಗರದಲ್ಲಿ ಕ್ಷಣ ಕ್ಷಣಕ್ಕೂ ಭೀತಿ ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲಿ ಹಾಲ್ನೊರೆ ಉಕ್ಕಿದ್ದು ಪ್ರವಾಸಿಗರು ಸ್ವರ್ಗಾನುಭವ ಪಡೀತಾ ಇದ್ದಾರೆ. ಕೇರಳದಲ್ಲಿ ಹಳೆ ಮನೆ ದುರಂತ ಸಂಭವಿಸಿದೆ. ಈ ಸಂಬಂಧಗಳಿಗೆ ಏನಾಗ್ತಾ ಇದೆ? ದಾವಣಗೆರೆಯಲ್ಲಿ ಸಂಬಂಧಗಳೇ ತಲೆ ತಗ್ಗಿಸುವಂತೆ ಮಾಡಿದೆ. ಹಠಕ್ಕೆ ಬಿದ್ದು ಮಗಳನ್ನ ದಾರೆ ಎರೆದಿದ್ದ ತಾಯಿಯೊಬ್ಬಳು ತಿಂಗಳ ಬಳಿಕ ಹೆಂಡತಿಯನ್ನ ಬಸ್ ಸ್ಟಾಪ್ ಅಲ್ಲಿ ಬಿಟ್ಟು ಅತ್ತೆ ಜೊತೆ ಪರಾರಿಯಾಗಿದ್ದಾಳೆ. ಮೊಬೈಲ್ನಲ್ಲಿ ಚಕ್ಕಂದ ಕಳ್ಳಾಟ ಕಂಡು ಮಗಳು ನ್ಯಾಯಕ್ಕಾಗಿ ಕಣ್ಣೀರಿಟ್ಟಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.